10th ರಿಸಲ್ಟ್ ಬಂತು, ಮನೇಲಿ ಒಂದೇ ಪ್ರಶ್ನೆ, ಮುಂದೇನು? ಫ್ರೆಂಡ್ಸ್ ಏನು ತಗೊಂಡು, ರಿಲೇಟಿವ್ಸ್ ಏನು ಹೇಳ್ತಾರೆ, ತುಂಬ ಕನ್ಫ್ಯೂಷನ್ ಇದೆಯಾ? ಸರಿ, ಇವತ್ತಿಂದ ಆ ಕನ್ಫ್ಯೂಷನ್ನ ದೂರ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ಸುನಿಲ್. ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಲೈಫ್ ಚೇಂಜಿಂಗ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ವಾಟ್ ಆಫ್ಟರ್ 10th. ಈ ಸೀರೀಸ್ನಲ್ಲಿ ನಿಮಗೆ 10th ಮುಂದಿನ ಜರ್ನಿಯನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಕಾನ್ಫಿಡೆಂಟ್ ಆಗಿ, ಅಂದರೆ ಆತ್ಮವಿಶ್ವಾಸದಿಂದ ಆಯ್ಕೆ ಮಾಡಲು ಹೆಲ್ಪ್ ಮಾಡುತ್ತೆ. ಯಾಕೆ ಈ ಸೀರೀಸ್ ಮ್ಯಾಟ್ರ್ ಆಗುತ್ತೆ ಅಂದರೆ, ಈ ಸೀರೀಸ್ ಯಾಕೆ ಮುಖ್ಯ ಅಂದರೆ, ಭಾರತದಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ಜನ 10th ಮುಗಿಸ್ತಾರೆ. ಆದರೆ ಬಹಳ ಸ್ಟೂಡೆಂಟ್ಗಳು ತಮ್ಮ ಇಂಟ್ರೆಸ್ಟ್ ಅಂದರೆ ಆಸಕ್ತಿ ಇಲ್ಲದ ಸಬ್ಜೆಕ್ಟ್ ತಗೋತಾರೆ, ಅಥವಾ ಮನೆ ಪ್ರೆಷರಿಂದ ಬೇರೆ ಸ್ಟ್ರೀಮ್ ಚೂಸ್ ಮಾಡ್ತಾರೆ. ಅದರ ಫಲ 2 ವರ್ಷ ಓದಿ ಮುಂದೆ ರಿಗ್ರೆಟ್ ಮಾಡ್ತಾರೆ. ಅದು ನಿಮ್ಗೆ ಆಗದಿರಲಿ. ಈ ಸೀರೀಸ್ನ ಗೋಲ್ ಏನಂದರೆ, ನೀವು ಸರಿಯಾಗಿ ಮಾಹಿತಿ ತಗೊಳ್ಳೋಣ, ಇನ್ಫಾರ್ಮ್ಡ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೈನ್ಸ್ ಮಾತ್ರ ಫ್ಯೂಚರ್ ಅಲ್ಲ. ಮನೆಯಲ್ಲಿ ಒಂದೇ ಮಾತು, ಸೈನ್ಸ್ ತಗೋ, ಡಾಕ್ಟರ್ ಅಥವಾ ಇಂಜಿನಿಯರ್ ಆಗೋ ಅಂತ. ಆದರೆ ಫ್ರೆಂಡ್ಸ್, ಇದು 2026-27 ಇಂಡಿಯಾ. ಇಲ್ಲಿ ಎನಿಮೇಟರ್ ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್, ಚಾರ್ಟರ್ಡ್ ಅಕೌಂಟೆಂಟ್, ಮರ್ಚೆಂಟ್ ನೇವಿ ಆಫೀಸರ್ ಎಲ್ಲ ಒಳ್ಳೆ ಸಂಬಳ ತಗೋತಾರೆ. ITI ಮಾಡಿ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋರು ಇದ್ದಾರೆ. ಎವ್ರಿ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್, ಎವ್ರಿ ಪ್ಯಾಥ್ ಇಸ್ ವ್ಯಾಲಿಡ್. ಏನು ಈ ಸೀರೀಸಲ್ಲಿ ಕವರ್ ಮಾಡ್ತೀವಿ ಅಂದರೆ, ಈ ಸೀರೀಸಲ್ಲಿ ಏನು ಬರುತ್ತೆ? ಒಂದು, ಸೈನ್ಸ್ ಸ್ಟ್ರೀಮ್ ಅಂದರೆ ವಿಜ್ಞಾನ, PCMB, PCMC, PCME, ಇಂಜಿನಿಯರಿಂಗ್, ಮೆಡಿಕಲ್, ಫಾರ್ಸಿನಿಕ್ ಸೈನ್ಸ್, ಪೈಲಟ್ ಟ್ರೈನಿಂಗ್, ಇದ್ರ ಬಗ್ಗೆ ಹೇಳ್ತೀವಿ. ಕಾಮರ್ಸ್ ಸ್ಟ್ರೀಮ್, CA, CS, ಬ್ಯಾಂಕಿಂಗ್, ಬಿಸ್ನೆಸ್, ಆಕ್ಚುಯಲ್ ಸೈನ್ಸ್, ಇವೆಲ್ಲ ವಾಣಿಜ್ಯ ವಿಭಾಗಕ್ಕೆ ಸೇರುತ್ತೆ. ಆರ್ಟ್ ಸ್ಟ್ರೀಮ್ ಅಂದರೆ ಕಲಾ ವಿಭಾಗ, ಸೈಕಾಲಜಿ, ಲಾ, ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮ್, UPSC ಪಾತ್. ಜೊತೆಗೆ ಅದರ್ ಪಾತ್ ಬಗ್ಗೆನೂ ಮಾತಾಡ್ತೇವೆ. ಡಿಪ್ಲೊಮೊ, ಪಾಲಿಟೆಕ್ನಿಕ್, ಫ್ಯಾಷನ್ ಟೆಕ್ನಾಲಜಿ, ಅನಿಮೇಷನ್, VFX, ಮೆರಿನ್ ಆಪ್ಷನ್. ನಂತರ ITI, ಎಲೆಕ್ಟ್ರಿಷಿಯನ್, ಫಿಟರ್, ವೆಲ್ಡರ್, ಮೆಕ್ಯಾನಿಕ್ ಜಾಬ್ ಹೇಗೆ ತಗೋಬೋದು ಅಂತ. ಪ್ಯಾರಾಮೆಡಿಕಲ್, ಲ್ಯಾಬ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್, ಹಾಸ್ಪಿಟಲ್ ಜಾಬ್. ನೆಕ್ಸ್ಟು ಡಿಫೆನ್ಸ್, ಆರ್ಮಿ, ನೇವಿ, ಏರ್ಫೋರ್ಸ್, ಮರ್ಚೆಂಟ್ ನೇವಿ. ಕ್ರಿಯೇಟಿವ್ ಕ್ಯಾರಿಯರ್ ಬಗ್ಗೆ ಮಾತಾಡ್ತೀವಿ. UI, UX, ಅನಿಮೇಷನ್, ಗ್ರಾಫಿಕ್ ಡಿಸೈನ್. ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ, ಡಿಜಿಟಲ್ ಮಾರ್ಕೆಟಿಂಗ್, ಟ್ಯಾಲಿ, ಕೋಡಿಂಗ್ ಬೇಸಿಕ್, ಅದ್ರ ಬಗ್ಗೆ. ಆಮೇಲೆ ಹೇಗೆ ಗೌರ್ಮೆಂಟ್ ಜಾಬ್ ತಗೋಬೋದು 10th ಆದಮೇಲೆ ಅಂತಲೂ ಅದ್ರ ಬಗ್ಗೆ ತಿಳಿಸ್ತೀವಿ. ಜೊತೆಗೆ ಏನೇನು ತಪ್ಪು ಮಾಡಬಾರ್ದು ಅದ್ರ ಬಗ್ಗೆ ಮಾತಾಡ್ತೀವಿ. ಈ ಸೀರೀಸ್ ಗೋಲ್ ಏನು ಅಂದರೆ, ಎಲ್ಲ ಪಾಸಿಬಲ್ ಆಪ್ಷನ್ ಅರ್ಥ ಮಾಡಿಕೊಂಡು, ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅಂದರೆ ಆಸಕ್ತಿ ಇದೆ, ಟ್ಯಾಲೆಂಟ್, ನಿಮ್ಮ ಟ್ಯಾಲೆಂಟ್ ಮೇಲೆ ಮತ್ತು ಫ್ಯೂಚರ್ ಜಾಬ್ನ ತಗೊಳ್ಳೋದು. ಕನ್ಫ್ಯೂಷನ್ ಅವಾಯ್ಡ್ ಮಾಡಿ ಪ್ರೆಷರ್ನ ಕಮ್ಮಿ ಮಾಡ್ಕೊಳ್ಳೋದು. ಒಂದು ಸ್ಪಷ್ಟತೆ ಅಂದರೆ ಕ್ಲಾರಿಟಿ ಇರಬೇಕು, ಮತ್ತು ಕಾನ್ಫಿಡೆನ್ಸ್ ಇರಬೇಕು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು. ಫ್ರೆಂಡ್ಸ್, ಒಂದು ಸಣ್ಣ ಡಿಸಿಷನ್ ಇಂದು ಒಂದು ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. ಈ ಸೀರೀಸ್ನ ಒಂದೊಂದು ವಿಡಿಯೋ ನೋಡಿ ನಿಮ್ಮ ರಿಲೇಟಿವ್ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಚಂದಾದಾರಾಗಿ ಮತ್ತು ಬೆಲ್ ಐಕಾನ್ ಮಾಡಿ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ನಿಮಗೆ ಯಾವ ಸ್ಟ್ರೀಮ್ ಬಗ್ಗೆ ಹೆಚ್ಚು ಡೌಟ್ ಇದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ.